ಸರ್ ಎಲ್ಲ ನೋಡಿಲ್ವ ವಿಡಿಯೋಸ್ ಎಲ್ಲ ಹಾಕಿದ್ರು EVM ಅದು ನಾವು ಯಾವ ಬಟನ್ ಒಟ್ಟಿದ್ರು ಕೂಡ ಮಿಷಿನ್ ಅಲ್ಲಿ ಮಾಡಬಹುದು, ಬಿಜೆಪಿಗೆ ಹೋಗುತ್ತೆ ಅನ್ನೋದು ಅದಲ್ಲ ಸರ್. ಇವಾಗ ಏನಾಗುತ್ತೆ ಗೊತ್ತಾ ಸರ್, ಇಲ್ಲ ತಾವು ಹೇಳಿ ಸರ್. ಈಗ ಒಂದು ಸುಪ್ರೀಂ ಕೋರ್ಟ್ ಅಂತ ಒಂದು ಸಾಂವಿಧಾನಿಕ ವ್ಯವಸ್ಥೆ ಅಡಿಯಲ್ಲಿ ನಾವು ಯಾವುದೋ ಸೋಷಿಯಲ್ ಮೀಡಿಯಲ್ಲಿ ಹರಿದಾಡೋ ವಿಡಿಯೋಗಳನ್ನ ಕೊಡೋದಕ್ಕಾಗಲ್ಲ. ಅದಕ್ಕೊಂದು ಅಕ್ಯುರೇಟ್ ಆಗಿ ಏನಾಗ್ತಾ ಇದೆ ತಾಂತ್ರಿಕವಾಗಿ ನೀವು ವಿಷಯಗಳನ್ನ ಕೋರ್ಟ್ ಮುಂದೆ ಮಂಡಿಸಬೇಕಾಗತ್ತೆ. ಅದನ್ನ ಕಾಂಗ್ರೆಸ್ ಮಾಡಬಹುದಿತ್ತಲ್ಲ, ಅಂತಿದೆ ತಿವಿದಿದಾರ ತೋರಿಸಿ ಸರ್. ಅದಲ್ಲ ಸರ್, ಇವಾಗ ಯಾರೊಬ್ಬ ಸಾಮಾನ್ಯ ಮನುಷ್ಯ ಮನೇಲಿ ಕುತ್ಕೊಂಡಿದ್ದು ಅವನ ಅಕೌಂಟಲ್ಲಿ ಯಾವುದೋ ಒಂದು 5,000 ರೂಪಾಯಿ ದುಡ್ಡಿದ್ರೆ ಅದು ಹ್ಯಾಕ್ ಆಗಿ ಅದನ್ನು ಅವನ ಅಕೌಂಟಿಂದ ಹ್ಯಾಕ್ ಮಾಡುವಂಥ ಕಾಲ ಇದೆ. ಎಕ್ಸಾಂಪಲ್ ಅವ್ನು ಯಾರು ಶೇಖಿನೋ ಯಾರೋ ಇದನ್ನಲ್ಲ ಸರ್, ಅವನು ಅಂಥ ಒಬ್ಬ ಸಾಮಾನ್ಯದವನು ಅಷ್ಟೊಂದೆಲ್ಲ ಹ್ಯಾಕ್ ಮಾಡಬೇಕಾದ್ರೆ ಇಡೀ ಇಂಡಿಯಾ ವ್ಯವಸ್ಥೆ, ಇಡೀ ಗೌರ್ಮೆಂಟು ಅದರ ಸರ್ ಏನು ಗೊತ್ತಾ ಸರ್, ನಮಗೆ ಒಂದೇ ಒಂದು ಅನುಮಾನ ಎಲ್ಲಿ ಬಂತು ಅಂದರೆ ಈ ಉತ್ತರ ಪ್ರದೇಶದಲ್ಲಿ ತಿಕ್ಕು ಮುಸ್ಲಿಂ ಪಾಪ್ಯುಲೇಷನ್ ಇರುವಂಥ ಏರಿಯಾ ಮುಜಾಫರ್ನಗರ ಅಲ್ಲಿ ತಿಕ್ಕ 90% ಅಷ್ಟು ಮುಸ್ಲಿಂ ಜನಾಂಗ ಇರುವಂಥ ಜಾಗದಲ್ಲಿ ಒಬ್ಬ ಬಿಜೆಪಿ MP ನೀವೇ ಅಂದ್ಕೊಳ್ತೀರಿ ಸರ್ ಮುಸ್ಲಿಮರು ಒಬ್ಬರೇ ಕಾಂಗ್ರೆಸ್ ಅಲ್ಲಿರೋ ಜನ ಎಲ್ಲ ಹೋರಾಟ ಮಾಡಿದ್ರಲ್ಲ, ನಾವು ಹಾಕಿಲ್ರಿ ಊಟ ಹಾಕಿಲ್ರಿ ಹೆಂಗಾಯ್ತು ಅಂತ ನೀವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರಿ. ಅಲ್ಲಿ 18,000 ಓಟಲ್ಲಿ ಒಬ್ಬ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ತಾನೆ ಅಂತಂದ್ರೆ ಅದು ಹೆಂಗ್ ಸಾಧ್ಯ ಅಂತ ಹೇಳಿ ಅಂತ ಸರ್. ಇವಾಗ ನಾವೊಂದು 5 ಜನ ಇದ್ದೀವಿ ಅಂತ ಅನ್ಕೊಳ್ಳಿ, 5 ಜನದಲ್ಲಿ ಯಾರೋ ಇಬ್ರು ಕಳ್ಳರಿರ್ತಾರೆ, ಅಲ್ಲಿ ಆಟ ಆಡೋರು ಅಂತ. ಈ 3 ಜನ ಆದ್ರೂ ಕರೆಕ್ಟಾಗಿ ಇರ್ತಾರಲ್ಲ, ಈ ಪರ್ಪಸ್ಗೋಸ್ಕರ ನಾವು ಹೇಳ್ತಾ ಇದ್ದೀವಿ, ನಮಗೆ EVM ಬೇಡ, ನಮಗೆ ಬೇಕಾಗಿರೋದು ಬ್ಯಾಲೆಟ್ ಪೇಪರ್ ಬೇಕು ಸರ್. ಒಂದು ಪ್ರಶ್ನೆ, ಈಗ ಸುಪ್ರೀಂ ಕೋರ್ಟೇ ಒಂದು ನಿರ್ದೇಶನವನ್ನು ಕೊಟ್ಟಿದೆ ಚುನಾವಣಾ ಆಯೋಗಕ್ಕೆ, ಮತ್ತೆ ಕೆಲವು ಸುಧಾರಣೆಗಳನ್ನ ಹೇಳಬೇಕು. ಏನಂದ್ರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ತರದ ಸಮಸ್ಯೆಗಳು ಬಂದ್ರೆ, ಡೌಟ್ ಬಂದ್ರೆ 5% EVM ಮತ್ತು VVPAT ಅನ್ನ ಪರಿಶೀಲನೆ ಮಾಡುವಂತ ಅವಕಾಶ ಇದೆ. ನಿಮ್ಗೇನಾದ್ರು ತೊಂದರೆ ಅಥವಾ ಡೌಟ್ ಇದ್ರೆ. ಜೊತೆಗೆ ಸೋತಂತ 2 ಮತ್ತು 3ನೇ ಸ್ಥಾನದ ಅಭ್ಯರ್ಥಿಗಳು ಅದೇನೋ ಒಂದಷ್ಟು ಠೇವಣಿ ಕಟ್ಟಿ ಏನಾದರೂ ಸಂಬಂಧಪಟ್ಟ ಏನು ಟೆಕ್ನಿಕಲಿ ಎಕ್ಸ್ಪರ್ಟ್ಸ್ಗಳನ್ನ ಇಟ್ಕೊಂಡು ಸರಿಯಾಗಿ ನನಗೆ ವೋಟ್ ಬಂದಿದವಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೂ ಅವಕಾಶ ಇದೆ. ಇದನ್ನ ಬಳಕೆ ಮಾಡ್ಕೋಬೋದಲ್ಲ, ಸುಮ್ಮನೆ ನಾವು ಸಾರಾಸಗಟಾಗಿ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡೋ ಬದಲು ಇದನ್ನ ಈ ಥರದ್ದೆಲ್ಲ ಸುಧಾರಣೆಗಳಾಗ್ತಾ ಇದಾವಲ್ಲ ಅಂತ. ಯಾಕೆಂತ ಹೇಳಿದ್ರೆ 1999ರಲ್ಲಿ ಪ್ರಮೀಳಾ ನೇಸರ್ಗಿ ಅವರು ಎಲೆಕ್ಷನ್ ಪಿಟಿಷನ್ ಹಾಕ್ತಾರೆ ಕರ್ನಾಟಕ ಹೈಕೋರ್ಟಲ್ಲಿ ಅಗೇನೆಸ್ಟ್ CK ಜಾಫರ್ ಶರೀಫ್. ಹಿ ವಾಸ್ ದಿ ಎಲೆಕ್ಟೆಡ್ ಕ್ಯಾಂಡಿಡೇಟ್ ಫ್ರಮ್ ಕಾಂಗ್ರೆಸ್. ಆಗ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಇಲ್ಲ ಈ ಪಕ್ಕದಲ್ಲೇ ಇದೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಪ್ರೆಸ್ಟೀಜಿಯಸ್ ಆರ್ಗನೈಸೇಷನ್ ಆಫ್ ದ ಕಂಟ್ರಿ, BEL ತಯಾರು ಮಾಡಿರ್ತಕ್ಕಂಥ ಎಲೆಕ್ಟ್ರಾನಿಕ್ ವೋಟಿಂಗ್ ಡಿವೈಸಸ್. ಆಗಿನ್ನೂ ಸಾಫ್ಟ್ವೇರ್ ಟೆಕ್ನಾಲಜಿ ಅಷ್ಟು ಬೆಳೆದಿರಲಿಲ್ಲ. ಆದರೆ ಈ ಸಾಫ್ಟ್ವೇರ್ ಟೆಕ್ನಾಲಜಿ ಬೆಳೀತಾ ಸಾಫ್ಟ್ವೇರ್ ಟೆಕ್ನಾಲಜಿಗೂ ಎರಡು ಮುಖಗಳಿದೆ. ಒಂದು ಅಕ್ಯುರೇಟ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ದೇರ್ ಇಸ್ ಎ ಡೇಂಜರ್ ಆಫ್ ಮ್ಯಾನಿಪುಲೇಷನ್. ಎರಡೂ ಇದೆ, ಇದೆಲ್ಲ ಕಡೆನೂ ಇದ್ದೇ ಇರುತ್ತೆ. ದಿಸ್ ಇಸ್ ದಿ ಸ್ಟಡಿ ಆಸ್ ಸಚ್. R&D ನಾವು ಮಾಡುವಾಗ ಏನಾಗುತ್ತೆ, R&D ಮಾಡುವಾಗ ಈಗ ಎಲ್ಲಿ ನಮಗೆ ಈ ರೀತಿಯಾದಂಥ ಥ್ರೆಟ್ಸ್ ಇದೆ, ದಟ್ ಹ್ಯಾಸ್ ಟು ಬಿ ಅಡ್ರೆಸ್ಡ್ ಪ್ರಾಪರ್ಲಿ ಅಂತ. ಹಾಗಾಗಿ ನಾನು ಹೇಳೋದೇನು ಅಂದರೆ, ಮಿಯರ್ ಪ್ರಿಸಂಪ್ಷನ್ಸ್ ಇದೆ. ಈಗೇನು ಕಾಂಗ್ರೆಸ್ ಇವರು ಹೇಳಿದ್ರು, ಮಿಯರ್ ಪ್ರಿಸಂಪ್ಷನ್ಸ್ ಯಾವುದೋ ಒಂದನ್ನು ನಾವು ಉದಾಹರಣೆಗೆ ತಗೊಂಡು ಹಿಂಗೆ ಆಗ್ತಾ ಇದೆ ಅಂತ, ಆಗಿದೆಯಾ ಅಂತಕ್ಕಂಥದ್ದು ಕೇಳೋದು ಪ್ರಶ್ನೆ. ಕೋರ್ಟುಗಳು ಯಾವಾಗಲೂ ಕೂಡ ಇಟ್ ಇಸ್ ವೆರಿ ಸ್ಪೆಸಿಫಿಕ್. ಆಗಿದ್ರೆ ಎಷ್ಟರ ಪ್ರಮಾಣ ಆಗಿದೆ. ಉದಾಹರಣೆಗೆ ಈಗ 30 ಲಕ್ಷ ವೋಟರ್ಸ್ ಇರ್ತಕ್ಕಂಥ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ 15 ಲಕ್ಷ ವೋಟರ್ಸ್ ಇವತ್ತು ಇದು ಮಾಡಿದ್ದಾರೆ, ಏನೋ ವೋಟಿಂಗ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. 15 ಲಕ್ಷ ಅಲ್ಲ 14 ಲಕ್ಷ ಆ ರೀತಿ EVM ಹ್ಯಾಕಿಂಗ್ ಆಗಿರ್ತಕ್ಕಂಥದ್ದಾಗಿದೆಯಾ? ಆಗಿದ್ರೆ ಅದೆಲ್ಲ ಡೀಟೇಲ್ಸು ಕೊಡಿ ಅಂತ ಕೇಳುತ್ತೆ. ಉದಾಹರಣೆಗೆ ಹೇಳ್ತಾ ಇದ್ದೀನಿ 15 ಲಕ್ಷ ಮತದಾರರು ಅವರು ಹೇಳಿದಾಗೆ ಎಲ್ಲವೂ ಕೂಡ ಫ್ರಾಡ್ ಆಗಿ ಇಲ್ಲಿಗೆ ಕಾಂಗ್ರೆಸ್ ಗೊತ್ತಿದ್ರೆ ಬಿಜೆಪಿಗೆ ಮತ ಹೋಗಿದೆ ಅನ್ನೋದಕ್ಕೆ ನೀವು ದಾಖಲೆಗಳನ್ನು ಕೊಡಿ ಅಂತ ಕೇಳುತ್ತೆ. ಆ ದಾಖಲೆಗಳನ್ನು ಒದಗಿಸಿದಾಗ ಮಾತ್ರ ನಾನು ಪಿಟಿಷನರ್ ಪ್ರಶಾಂತ್ ಭೂಷಣ್, ಹಿ ಈಸ್ ಅ ಗ್ರೇಟ್ ಲಾಯರ್ ಆಫ್ ಕೋರ್ಸ್, ದೇಶದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಇದು ಮಾಡಿ ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಆನ್ ಹಿಮ್. ಆದರೆ ವೈ ದೇ ಆರ್ ನಾಟ್ ಗಿವಿಂಗ್ ದಿಸ್ ಮೆಟೀರಿಯಲ್? ಆದರೆ 14 ಲಕ್ಷ ಮತದಾನ ನಿಮಗಾಗಿದ್ರೆ 54% ಅಂತ ಇಟ್ಕೊಂಡಾಗ 14 ಲಕ್ಷ ಜನ ಮತದಾನದಲ್ಲಿ 10 ಲಕ್ಷ ಆದರೂ ಆ ರೀತಿ ಆಗಿದ್ರೆ ಡೆಫಿನೆಟ್ಲಿ ದಿ ಕೋರ್ಟ್ ವಿಲ್ ಸ್ಟ್ರೈಕ್ ಡೌನ್ ದಿ ಎಲೆಕ್ಷನ್ ಆಫ್ ದಟ್ ಸಚ್. ಇದು ಅದನ್ನು ಪ್ರೂವ್ ಮಾಡಬೇಕಲ್ಲ. ಅರ್ಜಿದಾರನಾಗಿ ನಾನು ಹಾಕಿದಾಗ ಈ ಎಲ್ಲ ವಿವರಗಳನ್ನು, ಈ ಎಲ್ಲ ಸಾಕ್ಷ್ಯಗಳನ್ನು, ಈ ಎಲ್ಲ ಮಾಹಿತಿಗಳನ್ನು ಅರ್ಜಿದಾರನಾಗಿ ನಾನು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಊಹೆ ಮಾಡೋಂಗಿಲ್ಲ ಇದರಲ್ಲಿ, ಊಹೆ ಮಾಡೋಂಗಿಲ್ಲ. ಕರೆಕ್ಟ್. ವಿವೇಕಾನಂದ ಸರ್, ಈಗ ಅದೇ ಆಗಬೇಕಾಗಿರುವಂಥದ್ದು. ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಗಳು ನಡೀಬೇಕಾಗಿದೆ. ಉದಾಹರಣೆಗೆ ನಾನು ಒಂದು ಹೇಳ್ತೇನೆ, ಜಿಲ್ಲಾ ಪಂಚಾಯತಿ ಮತ್ತು ಎಲೆಕ್ಷನ್ಸ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೀಬೇಕಾಗಿತ್ತು. 4 ದಿನ ಇದೆ. ಅಶೋಕ್ ಬಾನ್ ಮತ್ತು ಜಸ್ಟಿಸ್ ಶ್ರೀಧರ್ ರಾವ್ ಕೂತ್ಕೋತಾರೆ. RN ನರಸಿಂಹಮೂರ್ತಿ, ದಿ ಗ್ರೇಟ್
ಫಾರ್ಮರ್ ಅಡ್ವೊಕೇಟ್ ಜನರಲ್ ಆಫ್ ಕರ್ನಾಟಕ 3 ದಿನ ಆರ್ಗ್ಯೂ ಮಾಡ್ತಾರೆ. ಏನಂತ ಹೇಳ್ತಾ ಇದ್ರೆ, ಇಫ್ ಒನ್ಸ್ ದಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹ್ಯಾವ್ ಬೀನ್ ಪಬ್ಲಿಷ್ಡ್ ಎಲೆಕ್ಷನ್ಸ್ ಕ್ಯಾನಾಟ್ ಬಿ ಸ್ಟಾಪ್ಡ್. ಅಂದರೆ ಚುನಾವಣಾ ಆಯೋಗ ಚುನಾವಣಾ ಅಧಿಸೂಚನೆ ಪ್ರಕಟವಾದ ಮೇಲೆ ಚುನಾವಣೆಗಳನ್ನು ನಿಲ್ಲಿಸುವಂತಲ್ಲ. ಬಟ್ ಆನ್ ಎ ಡಿಫೆಕ್ಟಿವ್ ಎಲೆಕ್ಷನ್ ನೋಟಿಫಿಕೇಶನ್ಸ್ ಎಲೆಕ್ಷನ್ಸ್ ಕ್ಯಾನಾಟ್ ಬಿ ಹೆಲ್ಡ್. ಹೌ ಅಂತ ಕೇಳಿದ್ರು ಅವರು. ಅಂದರೆ ದೋಷಪೂರಿತವಾದಂಥ ಒಂದು ಅಧಿಸೂಚನೆ ಪ್ರಕಾರ ಚುನಾವಣೆಗಳನ್ನು ನಡೆಸುವಂತಿಲ್ಲ. A, B, C, D, E, F, Z. He gives 100 examples. So, the reservation fixed by the government of Karnataka is defective. He proved that. It is just like the deriving the equations. Sin A plus cos B ಅಂತ ಹೇಳಿದ್ರೆ cos A sin B plus sin A cos B ಅಂತ ಹೇಳಿದ್ರೆ therefore ಅಂತ ಹಾಕ್ತೀವಿ. ಈ ರೀತಿ ಪ್ರೂವ್ ಮಾಡಬೇಕಾಗುತ್ತೆ ನಾವು ಬೆಂಚ್ ಮುಂದೆ. ದೆನ್ ಓನ್ಲಿ ದಿ ಕೋರ್ಟ್ ಸಬ್ಸೆಟ್. ಜಡ್ಜ್ಮೆಂಟ್ ಏನಾಯ್ತು ಗೊತ್ತಾ? ನಾಳೆ ಚುನಾವಣೆ ಆಗಬೇಕು, ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ತಡೆ. ಓಕೆ ಓಕೆ, ಇದು ನ್ಯಾಯಾಲಯ ಅಂತಕ್ಕಂಥದ್ದಕ್ಕೆ ಯಾವತ್ತೂ ಕೂಡ ಇರಬಹುದು. ಇನ್ನೊಂದು ನಾನು ಈ ವಿಚಾರದಲ್ಲಿ ಹೇಳಬೇಕು ಅಂದರೆ, ದೇಶದಲ್ಲಿ ಎಷ್ಟೋ ಜನ ರಿಟೈರ್ಡ್ ಜಡ್ಜಸ್ಸು, ಸುಪ್ರೀಂ ಕೋರ್ಟ್ ಜಡ್ಜಸ್ಸು ಮತ್ತು ಅವರು ಪಾರ್ಲಿಮೆಂಟ್ಗೆ ಮತ್ತು ಇದಕ್ಕೆ ಬಂದಿದ್ದಾರೆ. ಒಂದು ಇವತ್ತು ಆಗಬೇಕಾಗಿರ್ತಕ್ಕಂಥ ಸುಧಾರಣೆ ಆಗಬೇಕಾಗಿತ್ತೆ ಇವತ್ತು. ಏನು ಅಂತ ಹೇಳಿದ್ರೆ, ಈಗ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವ್ರು ದೇಶಕ್ಕೆ ಅವರು ಯಾವುದೇ ಒಂದು ಹುದ್ದೆಗೆ ಅವರು ಹೋಗೋಂಗಿಲ್ಲ. ಹಾಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ ಏನಿದ್ದಾರೆ ಅವರು ಯಾವುದೇ ಇಂಥ ಒಂದು ಏನು ಪ್ರಜಾಪ್ರಾತಿನಿಧಿಕ ಸಭೆಗಳಿಗೆ ಹೋಗಬಾರ್ದು ಅಂತ ಒಂದು ಅಮೆಂಡ್ಮೆಂಟ್ ಬರಬೇಕಾಗುತ್ತೆ ಇವತ್ತು ಪಾರ್ಲಿಮೆಂಟ್ ನಂತರ. ಎಸ್, ಅವ್ರಿಗೆ ಇಷ್ಟ ಇದೆಯೋ ಇಲ್ಲ, ದೇ ಆರ್ ಬಾರ್ಡ್. ಅಂದ್ರೆ ಅವರನ್ನು ಸಂಪೂರ್ಣವಾಗಿ ನೀವು ಹೊರಗಡೆ ಅನುಮಾನಕ್ಕೆ ಎಡೆ ಮಾಡ್ಕೊಡಿ. ಎಸ್, ಅದೊಂದು ಒಂದು ಸಂವಿಧಾನವಾದಂಥ ಒಂದು ತಿದ್ದುಪಡಿ ಆಗಬೇಕಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಬೇಕಾಗುತ್ತೆ ಇವತ್ತು. ಅಂತಹ ಒಂದು ಸುಧಾರಣೆಗಳ ಬಗ್ಗೆ ನಾವು ಇವತ್ತು ಪಬ್ಲಿಕ್ ಮೀಡಿಯಾ ಹ್ಯಾಸ್ ಟು ಥ್ರೋ ಲೈಟ್ ಆನ್ ದಿಸ್ ಸಬ್ಜೆಕ್ಟ್. ಯಾಕೆಂತ ಹೇಳಿದ್ರೆ ಅನುಮಾನ ಅಂತಕ್ಕಂಥದ್ದು ಇದೆ ಇವತ್ತು. ನೋಬಡಿ ಕಿಂಗ್ ಈಸ್ ನಾಟ್ ಅಬೌವ್ ದ ಲಾ ಅಂತ ಹೇಳ್ತೇವೆ. ಬಟ್ ಏನಾಗುತ್ತೆ ಇಲ್ಲಿ, ಒಬ್ಬ ನ್ಯಾಯಾಧೀಶ ಅಂತ ಹೇಳಿದ್ರೆ ನ್ಯಾಯಾಧೀಶ ಆಗಿರ್ತಕ್ಕಂಥವನು ಆ ಒಂದು ಪರಮ ಪವಿತ್ರವಾದಂಥ ಹುದ್ದೆಯಲ್ಲಿ ಕೂತ್ಕೊಂಡು ಹೊರಗೆ ಬಂದ ಮೇಲೆ ಅವರು ಮತ್ತೆ ಒಬ್ಬ ಸಂಸದನಾಗಿ ಮತ್ತೆ ಒಬ್ಬ ರಾಜ್ಯಸಭೆ ಸದಸ್ಯರಾಗಿ ನೋಡಬಾರದು. ಇದಕ್ಕೆ ಕಾನೂನು ಬೇಕು ಈ ದೇಶದಲ್ಲಿ. ಇದಕ್ಕೆ ಕಾನೂನು ಇಲ್ಲ. ಈಗ ಕಾನೂನು ಬೇಕಾಗುತ್ತೆ. ತಾವು ಒಪ್ತಿರೋ ಇಲ್ವೋ ಗೊತ್ತಿಲ್ಲ, ಇದೇ ಯಾರು ಸುಪ್ರೀಂ ಕೋರ್ಟ್ ಜಡ್ಜ್, ಎಕ್ಸ್ ಜಡ್ಜ್ಗಳೇನು ರಿಟೈರ್ಡ್ ಜಡ್ಜ್ಗಳಿದಾರಲ್ಲ, ಅವ್ರು ಇದೇ EVM ವಿರುದ್ಧವಾಗಿ ನಮ್ಗೆ EVM ಬೇಡ, ಬ್ಯಾಲೆಟ್ ಪೇಪರ್ ಬೇಕು, ಇದಕ್ಕೆ ಇದು ಡೆಮೋಕ್ರಸಿಗೆ ಆಪತ್ತಿದೆ ಇದರಿಂದ EVM ಇಂದ ಅಂತ ಹೇಳಿ ಸ್ಟ್ರೈಕ್ ಮಾಡಿ ತಮ್ಮ ಗಮನಕ್ಕೆ ಬಂದಿದೆಯಲ್ಲ. ಸರ್, ಈಗ ನಾನು ನಿಜಾನ ಸುಳ್ಳ ತಾವೇ ಕ್ಲಾರಿಟಿ ಕೊಡ್ಬೇಕು. ಮೇ ಬಿ ಇರಬಹುದು. ಅಂದ್ರೆ ನಾನು ಇಂಡಿವಿಜುವಲ್ ಒಪಿನಿಯನ್ಸ್ ಇರುತ್ತೆ. ಈಗ ಜಡ್ಜ್ ಆದ ತಕ್ಷಣ ಅವರೇನು ಕಲೆಕ್ಟಿವ್ ಆಗಿ ಅವರು ಸೈನ್ ಮಾಡಿಬಿಟ್ಟು ಸಿಗ್ನೇಚರ್ಸ್ ಆಗಿ ಆ ರೀತಿ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ನನಗೇನು ಆ ರೀತಿ ಗಮನಕ್ಕೆ ಬಂದಿಲ್ಲ. ಮತ್ತೆ EVMs ಆರ್ ಟೋಟಲಿ ಏನು ನಾಟ್ ಟ್ರಸ್ಟಬಲ್. ಅದು ನಂಬಿಕೆಗೆ ಅರ್ಹನೇ ಅಲ್ಲ, ವಿಶ್ವಾಸಾರ್ಹ ಅಲ್ಲ ಅಂತ ಹೇಳ್ಬಿಟ್ಟು ಯಾರು ಇವತ್ತು ಸುಪ್ರೀಂ ಕೋರ್ಟ್ CJIಗಾಗಲಿ ಅಥವಾ ಇದಕ್ಕಾಗಲಿ ಯಾರು ಪಿಟಿಷನ್ ಮಾಡಿಲ್ಲ ಅಂತಕ್ಕಂಥದ್ದು. ಸರ್, ಈಗ ವಿವೇಕಾನಂದ ಸರ್, ಈಗ ಈ ತೀರ್ಪಿಗೆ ಸಂಬಂಧಪಟ್ಟಂಗೆ ಅಂದರೆ EVM ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೀರ್ಪು ಕೊಟ್ಟಿರುವಂಥ ಒಂದು ಪೀಠ ಹೇಳುತ್ತೆ ಏನಂದರೆ, ಅರ್ಜಿದಾರರ ಕೋರಿಕೆಗಳು ಕೇವಲ ಅನುಮಾನ ಸಂದೇಹವನ್ನು ಆಧರಿಸಿರುವಂಥದ್ದು, ಮತ್ತು ಅರ್ಜಿದಾರರು ಯಾವುದೇ ಸಾಕ್ಷ್ಯಗಳನ್ನು ಒದಗಿಸಿಲ್ಲ, ಕೇವಲ ಸಂದೇಹವನ್ನು ಆಧರಿಸಿ ಇರಿಸಿಕೊಂಡು ನಿರ್ದೇಶನ ನೀಡಲು ಸಾಧ್ಯವಿಲ್ಲ. ಈ ತೀರ್ಪನ್ನು ತಾಂತ್ರಿಕವಾಗಿ ಮತ್ತು ಸಾಕ್ಷ್ಯಗಳ ಆಧಾರದಲ್ಲಿ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಈ ಮಹತ್ತರ ಸ್ಥಾನದಲ್ಲಿರುವಂಥ ಏನು ಗಣ್ಯರು ನಿವೃತ್ತರಾದ ನಂತರ ಅವರು ಹೋಗುವಂಥ ಆಯ್ಕೆ ಮಾಡಿಕೊಳ್ಳುವಂಥ ಸ್ಥಳಗಳು ಅಥವಾ ಅಧಿಕಾರದ ಹುದ್ದೆಗಳು, ಹಾಗಿದ್ರೆ ಅವರು ಕೊಟ್ಟಂಥ ತೀರ್ಪುಗಳು ಯಾರ ಪರವಾಗಿದ್ವು ಅನ್ನುವ ಪ್ರಶ್ನೆಗಳು ಬರುತ್ತವೆ. ಈಗಿನ ಜಡ್ಜ್ ಇರ್ಬೋದು ಅಥವಾ ನಿವೃತ್ತ ಆದ ನಂತರ ಬರುವಂಥ ಕಾಣಿಸ್ಕೊಳ್ಳುವಂಥ ಜಡ್ಜ್ ಇರ್ಬೋದು. ಈ ಕ್ಲಾರಿಟಿಗಳು ಬೇಕಾಗತ್ತೆ ಅಂತ. ಆಮೇಲೆ ಈಗ ಈ EVM ಮತ್ತು VVPAT ಇದೆಯಲ್ಲ, VVPAT ಒಂದು ಸುಧಾರಣೆ ಅಂತ ಅಂದ್ಬಿಟ್ಟು 2013ರಲ್ಲಿ ಒಂದು ಡೌಟ್ ಇರ್ತಿತ್ತು. VVPAT ಇರಲಿಲ್ಲ. ಅಂದರೆ ಯಾರು ವೋಟ್ ಹಾಕ್ತಾರೆ, ಬಟನ್ ಒತ್ತಿದ ನಂತರ ನಾನು ಸರಿಯಾದ ವ್ಯಕ್ತಿಗೆ ಅಥವಾ ಸರಿಯಾದ ಪಕ್ಷಕ್ಕೆ ವೋಟ್ ಮಾಡಿನ ಇಲ್ಲ ಅಂತೇಳಿ ಅದೊಂದು ಬರುತ್ತೆ, ಸ್ಲಿಪ್ ಬರುತ್ತೆ. ಈಗ ಅರ್ಜಿದಾರರದ್ದು ಪ್ರಶ್ನೆ ಏನು ಅಂದರೆ, ನೀವು ಕೌಂಟಿಂಗ್ ಮಾಡಬೇಕಾದ್ರೆ 100ಕ್ಕೆ 100ರಷ್ಟು ನೀವು ವೋಟಿಂಗ್ ಮಾಡಿರ್ತಾರಲ್ಲ, ಆ VVPATಗಳನ್ನು ಕೌಂಟ್ ಮಾಡಿ ಏನು ಸಮಸ್ಯೆ ಅಂತ ಮಾಡಿ. ಅಂದ್ರೆ ಒಂದ್ ರೀತಿ ಅದನ್ನ ತೆಗೆದುಕೊಂಡಿದ್ರೆ ಎಲ್ಲ ಡೌಟ್ ಕ್ಲಿಯರ್ ಆಗ್ತಿತ್ವೇನೋ, ಕ್ವಶನ್ ಆಗಿ ಉಳಿದಿದೆ ಅನ್ನೋ ಒಂದು ಪ್ರಶ್ನೆ. ಅಲ್ಲ, ಈಗ ಎರಡು ಮಾಡೋದಾದ್ರೆ ಮತ್ತೆ ಬ್ಯಾಲೆಟ್ ಒಂದೇ ಮಾಡ್ಬೋದಲ್ಲ. ಈಗ ಅದು ಕೌಂಟ್ ಮಾಡಬೇಕು, ಇದು ಕೌಂಟ್ ಮಾಡಬೇಕು ಅಂತ ಆಗುತ್ತಲ್ಲ. ಇದು ಕೌಂಟ್ ಮಾಡೋದು ಬ್ಯಾಲೆಟ್ ಎರಡು ಒಂದೇ ಆಗೋಗುತ್ತೆ. ಅಲ್ಲ, ಅಲ್ಲಿ ಏನಾದ್ರು ಈಗ ಏನಾದ್ರು ವ್ಯತ್ಯಾಸ ಇದೆ, ವ್ಯತ್ಯಾಸ ಇದ್ರೆ ಅರ್ಜಿ ಹಾಕಿರೋರು ಏನು ಅಂದ್ರೆ 100ಕ್ಕೆ 100 ನೀವು 100ರಷ್ಟು ನೀವು ಪರಿಗಣಿಸಿ ನೋಡಿದ್ರೆ ನಮ್ದು ಯಾವ್ದು ಅನುಮಾನ ಇಲ್ಲ.
ನೀವು ನೋಡದೇ ಇದ್ರೆ ನನ್ಗೊಂದು ಅನುಮಾನ ಬರುತ್ತೆ ಅಂತ. ಅಲ್ಲ, ಅಷ್ಟು ಅನುಮಾನ ಇಡೀ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ. ಒಂದು ಇದಕ್ಕೆ ನಾವೆಲ್ಲ ಮತದಾನ ಮಾಡಿದ್ದೇವೆ. ಇದು ಇನ್ನೂ ಇದಕ್ಕೆ ಜಾಗೃತಿ ಮೂಡಿಸ್ಬೇಕಾಗಿರೋದು ಎಲೆಕ್ಷನ್ ಕಮಿಷನ್. ಈಗ ನೀವು ವೋಟ್ ಮಾಡಿದ್ರಿ, ನೀವು ವೋಟ್ ಮಾಡಿದಾಗ ಅಲ್ಲೊಂದು ಸ್ಕ್ರೀನ್ ಇರುತ್ತೆ, ಅದ್ರಲ್ಲಿ ಬರುತ್ತೆ. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಈಗ ಬಹಳ ಜನ ಯಾಕೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯರೇ ಅಕ್ಷರಸ್ಥರೇ ತಗೊಳ್ಳೋಣ, ಟೆಕ್ನೋಕ್ರಾಟ್ಸೇ ತಗೊಳ್ಳೋಣ, ಹೈಲಿ ಇಂಟೆಲೆಕ್ಚುಯಲ್ಸ್ PhD FRCS ಮಾಡಿರ್ತಕ್ಕಂಥವ್ರೆ ವೋಟ್ ಮಾಡಿದ ತಕ್ಷಣ ಅಲ್ಲಿ ಕಾಣುತ್ತೆ ಸ್ಕ್ರೀನಲ್ಲಿ. ಇದೆಷ್ಟು ಜನಕ್ಕೆ ಗೊತ್ತು? ನಾನು ಯಾರಿಗೆ ವೋಟ್ ಮಾಡ್ತಾ ಇದ್ದೀನಿ ಆಗ ಅನುಮಾನ ಬರೋದಿಲ್ಲ. ಈಗ ನೀವು ವೋಟ್ ಮಾಡಿ ಬಂದಿದ್ದೀರಿ, ನೀವು ಯಾರಿಗೆ ವೋಟ್ ಮಾಡಿದ್ದೀರೋ ಅವರಿಗೆ ವೋಟ್ ಹೋಯ್ತು ತಾನೆ, ಯು ಹ್ಯಾವ್ ಸೀನ್. ಇದು ಕೂಡ ನಾವು ಗಮನಿಸಬೇಕಾಗುತ್ತೆ ಅಂತಕ್ಕಂಥ. ಇದು ಜಾಗೃತಿ. ಇವತ್ತು ಚುನಾವಣಾ ಆಯೋಗದ ಮೇಲೆ ಬಹಳ ಬಹಳ ದೊಡ್ಡದಾದಂಥ ಒಂದು ಜವಾಬ್ದಾರಿಗಳಿದೆ. ಎಲ್ಲೋ ಒಂದು ಕಡೆ ಚುನಾವಣಾ ಆಯೋಗ ಇವತ್ತು ತಾಲೂಕು ಆಫೀಸು ಡೆಪ್ಟಿ ಕಮಿಷನರ್ ಆಫೀಸ್ ಥರ ಕೆಲಸ ಮಾಡ್ತಾ ಇದೆ ಅಂತ ಹೇಳಬೇಕಾಗುತ್ತೆ. ಆಮೇಲೆ ರಾಜಕೀಯ ವ್ಯವಸ್ಥೆ ಕೂಡ ಹಾಗೆ ಆಗ್ಬಿಡ್ತು. ಎಲ್ಲೋ ಅಂದರೆ ಸಾಮಾನ್ಯವಾಗಿ ಇಂದಿರಾ ಗಾಂಧಿಯ ನಂತರ ಆ ಥರದ ಯಾವುದೋ ವಾತಾವರಣ ಇರಲಿಲ್ಲ. ಆದರೆ 14 ವರ್ಷದಲ್ಲಿ ಎಲ್ಲ ರಾಜ್ಯಗಳು, ಎಲ್ಲ ಕಡೆನೂ BJPಯ ರಾಜ್ಯಗಳು ಭಾಳಷ್ಟು ಗೆಲ್ತಾ ಬಂದಲ್ಲ. ಅದು ಸಾಮಾನ್ಯವಾಗಿ ಜನಗಳಿಗೆ ಸ್ವಲ್ಪ ಅನುಮಾನನೂ ಬರೋಕ್ಕೆ ಶುರುವಾಯಿತು. ಈಗ ಇವ್ರು ಹೇಳಿದ್ದು ಒಂದು ಪ್ರಶ್ನೆ, 18,000 ಓಟ್ಗಳಿದ್ದಾಗ ಸಾಮಾನ್ಯ ಅಭಿಪ್ರಾಯದಲ್ಲಿ ಮುಸ್ಲಿಮ್ಸ್ ಎಲ್ಲ ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅನ್ನುವ ಅಭಿಪ್ರಾಯ ಇರುತ್ತೆ. ಸೊ ಅವರಿಗೆಲ್ಲ ಗೆದ್ದುಬಿಟ್ರಲ್ಲ ಹೇಗೆ ಅನ್ನುವ ಒಂದಷ್ಟು ಅನುಮಾನಗಳು ಸದಾ ಕಾಡ್ತಾನೆ ಇರ್ತವೆ. ನೀವು ಹೇಳಿದ್ದು ಕರೆಕ್ಟು. ಅವ್ರು ಮುಸ್ಲಿಮ್ಸ್ ಬರೀ ಕಾಂಗ್ರೆಸ್ಗೆ ಹಾಕ್ತಾರೆ ಅಂತ ಏನು ಗ್ಯಾರಂಟಿ ರೀ, BJPಗೂ ಹಾಕ್ಬೋದು ಅನ್ನೋದು ಈ ಥರದ್ದೆಲ್ಲ ಇರುತ್ತೆ. ಲೋಕಲ್ ಕ್ಯಾಂಡಿಡೇಟ್ ಯಾರಾದರೂ BJPಯನ್ನು ಅಥವಾ ನಿಂತಿದ್ರು ಹಾಕ್ಬೋದು, ಆ ಥರದ್ದೆಲ್ಲ ಪ್ರಶ್ನೆ ಇರುತ್ತೆ. ಆದರೆ ಸಾಮಾನ್ಯ ಅಭಿಪ್ರಾಯ ಖಚಿತತೆಯನ್ನ ಕೋರ್ಟ್ಸ್ ವಿಲ್ ಡೆಲಿವರ್. ಸಮಸ್ಯೆ ಈಗ ಗುತ್ತಿಗೆ ತಗೊಂಡ್ಬಿಟ್ಟಿದ್ದಾರೆ ಬಿಜೆಪಿ ನೋಡಿ ಸರ್. ನನ್ನ ಬೂತಲ್ಲಿ ಯಾರ್ಯಾರು ಏನೇನು ಅಂತ ನನಗೆ ಗೊತ್ತಿರುತ್ತೆ. ಇವ್ರು BJP JDS ಅಲ್ಲಲ್ಲ ಸರ್, ಕಾಮನ್ ಆಗಿ ಸರ್, ಒಳಗಡೆ ಹೋದಾಗ ಅದು ಡೆಮೋಕ್ರಸಿ ಸರ್. ಅವ್ರು ಯಾರು ಬೇಕಾದ್ರೂ ಮೇಲ್ನೋಟದ ಶಕ್ತಿಗಳು ಪ್ರೂವ್ ಆಗೋಗಿದೆ ಸರ್. ಅವ್ರಿಗೇನು ನಾವು ತಡೆದಿ ಅವ್ರಿಗೇನು ನಾವು ಬೇರೆ ತರ ನಾವೇನು ಅವ್ರ ಹರಾಸ್ಮೆಂಟ್ ಮಾಡಕ್ಕಾಗಲ್ಲ. ನಮ್ಗೆ ನಾವು ಸಹಾಯ ಮಾಡ್ಕೊಂಡು ಇನ್ನೊಂದು ಅವ್ರ ಮೈಂಡ್ ಸೆಟ್. ಇವಾಗ ನಾವು 3 ಜನ ಕುತ್ಕೊಂಡಿರ್ತೀವಿ ಅಂದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ಮೈಂಡ್ ಸೆಟ್. ಇದಕ್ಕೊಂದು ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲ ರಾಜಣ್ಣ ಸರ್, 1 ನಿಮಿಷ ಹೇಳ್ಬಿಡ್ತೀನಿ. ಏನಾಗುತ್ತೆ, ಒಂದು ಬೂತಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ ಸರ್. ಒಂದು ಬೂತಲ್ಲಿ ಒಂದು 20-25 ವರ್ಷದೊಂದನು ಆ ಬೂತಲ್ಲಿ ಒಂದು 5-10 BJP, ಒಂದು 25 ಕಾಂಗ್ರೆಸ್, ಒಂದು 5 JDS ಇರುತ್ತೆ ಅಂತ ಅನ್ಕೊಳ್ಳಿ. ಸಡನ್ ಆಗಿ ಅದು ಹೋಗಿ 5 BJP 25 ಕಾಂಗ್ರೆಸ್, 25 BJP 5 ಕಾಂಗ್ರೆಸ್ ಆಗ್ಬಿಟ್ರೆ ಎಲ್ಲೋ ಒಂದು 25 ವರ್ಷದಿಂದ ಆಗದಿರೋ ಚೇಂಜಸ್ ಇವಾಗ ಯಾಕಾದ್ರೂ ಜನ ಮತ್ತೆ ಅವು ಆ ಜನಗಳು ಅಲ್ಲ ಆ ತರ ಬಂದಾಗ EVM ಬಗ್ಗೆ ನಮ್ಗೆ ಡೌಟ್ ಬರುತ್ತೆ. ಒಂದು ನಾವಿಲ್ಲಿ ಗುಪ್ತ ಮತದಾನದ ಒಂದು ದೊಡ್ಡ ಪ್ರೊಟೆಕ್ಷನ್ ಇರೋದು ನನಗೆ ಅದೇ. ಮೇಲ್ನೋಟಕ್ಕೆ ಇದೆ, ಎಲ್ಲ ಬರ್ತಾರೆ ಈಗ ಪಾರ್ಟಿನವರು, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ನೀವೆಲ್ಲ ವೋಟ್ ಮಾಡಬೇಕು ಅಂತ ಹೇಳ್ತಾರೆ, ಭಯ ಇರುತ್ತೆ. ನಾನು ಆ ಟೈಮಲ್ಲಿ ಸ್ವಾಮಿ ಅಂತ ಹೇಳ್ತೇನೆ. ಆದರೆ ನಾನಲ್ಲಿ ಹೋದಾಗ ಸೀಕ್ರೆಟ್ ಬ್ಯಾಲೆಟ್ದು ಅದರ ಒಂದು ಪರಮ ಪಾವಿತ್ರತೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಏನು ಡಿಸ್ಕಷನ್ ಆಗಿದೆ, ಇಟ್ ಈಸ್ ದಿ ಅಬ್ಸಲ್ಯೂಟ್ ಪ್ರೊಟೆಕ್ಷನ್ ಆಫ್ ದಿ ವೋಟರ್. ಯಾಕೆಂತ ಹೇಳಿದ್ರೆ, ಒಂದು ಚಿಂತಾಮಣಿನಲ್ಲಿ 1986ರಲ್ಲಿ ಕೃಷ್ಣಾರೆಡ್ಡಿ ವರ್ಸಸ್ ಚೌಡರೆಡ್ಡಿ ಇರ್ತಕ್ಕಂಥ ಸ್ಟ್ರೈಟ್ ಫೈಟ್ ಅಸೆಂಬ್ಲಿ ಇದ್ದಾಗ ಚೌಡರೆಡ್ಡಿ ಅವರ ಏರಿಯಾನಲ್ಲಿ ಮುನ್ಸಿಪಲ್ ಆಫೀಸ್ ಇರ್ತಕ್ಕಂಥ ಒಂದು ದೊಡ್ಡ ಇದರಲ್ಲಿ ಎಲೆಕ್ಷನ್ನು ಜನತಾದಳ್ ರೈಸಸ್ ಅಬ್ಜೆಕ್ಷನ್, ಇಲ್ಲಿ ಕಂಪ್ಲೀಟಾಗಿ ಒನ್ ಸೈಡ್ ವೋಟ್ ಆಗಿದೆ ಅಂತ ಹೇಳಿಬಿಟ್ಟು ಅವರು ಕಂಪ್ಲೇಂಟ್ ಕೊಡ್ತಾರೆ. ಕೌಂಟರ್ ಮಾಂಡ್ ಆಗುತ್ತೆ ಎಲೆಕ್ಷನ್. ನೆಕ್ಸ್ಟ್ ಡೇ ಮರುಮತದಾನ ಆಗುತ್ತೆ. ಅಲ್ಲಿ ಯಾರೂ ಕೂಡ ಕಾಂಗ್ರೆಸ್ನವರು ಸುಳಿದಾಡೋದಿಲ್ಲ. ಜನವೋ ಜನ, ಅವತ್ತು ಬೂತ್ಗಳ ಮುಂದೆ ಜನವೋ ಜನ. ಆಗ ಜನತಾದಳ್ ಕ್ಯಾಂಡಿಡೇಟ್ ಅಲ್ಲಿರ್ತಾರೆ. ಜನ ನೋಡಿಬಿಟ್ಟು ಬಹಳ ಖುಷಿ ಆಗ್ತಾರೆ, ಓ ಈ ಬೂತಲ್ಲಿ ನಮಗೆ ಕಂಪ್ಲೀಟಾಗಿ ವೋಟ್ಸ್ ಬಂತು, ನಾನು ಗೆದ್ದೆ. ಕೌಂಟಿಂಗ್ ಆದಾಗ ಮತ್ತೆ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ವೋಟ್ ಬಿದ್ದಿರುತ್ತೆ. ಇದಕ್ಕೆ ಏನಂತೀರಿ ಅಂತ ಅಂದ್ರೆ, ಇದು ಮೇಲ್ನೋಟಕ್ಕೆ ನಾವು ಎಲ್ಲ ಪ್ರೆಸಂಪ್ಷನ್ಸ್ ಮಾಡ್ಕೊಳ್ತಕ್ಕಂಥದ್ದಲ್ಲ. ಗುಪ್ತ ಮತದಾನ ಅಂತಕ್ಕಂಥದ್ದು ಇದೆಯಲ್ಲ, ಈ ದೇಶದಲ್ಲಿ ಸಂವಿಧಾನ ಪ್ರತಿಯೊಬ್ಬ ಮತದಾರನಿಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ರಕ್ಷಣೆ ಅಂತ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಪ್ರಾಯಶಃ ಈ ಗುಪ್ತ ಮತದಾನ ಇಲ್ಲದೆ ಇದ್ದಿದ್ರೆ ನನ್ನನ್ನು ಚಿಂದಿ ಚಿತ್ರಾನ್ನ ಮಾಡಿ ಕೊಲೆ ಮಾಡಿ ನನ್ನ ಕುಟುಂಬನ ನಾಶ ಮಾಡ್ತಕ್ಕಂಥ ಇವತ್ತು ಪ್ರಬಲವಾದಂತ ಬಲಾಢ್ಯ ರಾಜಕೀಯ ಪಕ್ಷಗಳು ಇವತ್ತು ದೇಶದಲ್ಲಿ ಇದೆ. ಈಗ ಬಲಾಢ್ಯ ರಾಜಕೀಯ ಪಕ್ಷಗಳು ಎಲ್ಲಿಂದ ಬಂತು ಸರ್? ಅದಲ್ಲ, ಇವಾಗ ನಾವು 25 ಜನ ನಾನು ಎಕ್ಸಾಂಪಲ್ ಕೊಟ್ಟನಲ್ಲ ಸರ್, ಆ 25 ಜನಕ್ಕೂ ನಾವು ಅವ್ರನ್ನ ಮೊಬಿಲೈಸ್ ಮಾಡ್ಕೊಂಡು ಅವ್ರ ಕಷ್ಟ ಸುಖಕ್ಕೆಲ್ಲ ಆಗಿ ಎಲ್ಲ ಥರನೂ ಇರ್ತೀವಿ. ಅವರು ಬಂದು ನಮ್ಮ ಹತ್ರ ಏನ್ರಿ ಹಿಂಗೆ ಮಾಡ್ಬಿಟ್ರಲ್ಲ ಅಂದಾಗ, ಇಲ್ಲ ರೀ ನಾವು ಕಾಂಗ್ರೆಸ್ಗೆ ಹುಟ್ಟಿದ್ರಿ, ಅದು ನೋಡ್ರಿ ಹಿಂಗೆ ಆಗ್ಬಿಟ್ಟಿದೆ ಅಂತ ಹೇಳಿದಾಗ, ಅಲ್ಲ ಕಾಮನ್ ಆಗಿ ಇಲ್ಲ ಅದು ಸರ್ ಡೆಮೋಕ್ರಸಿಲಿ ರಾಜೇಂದ್ರ ಸರ್ ಹೇಳ್ದಂಗೆ ಗುಪ್ತ ಮತದಾನ ಇಸ್ ನಂಬರ್ 1. ಅದೇ ಅದು ಅವರ ರೈಟ್ಸ್, ಅದು ಅದನ್ನ ಯಾರು ಕೂಡ ತಡೆಯೋದಕ್ಕಾಗಲ್ಲ.
ಡೆಮೋಕ್ರಸಿಗೆ ಯಾರು It is a big ತಡೀಲಿಕ್ಕಾಗಲ್ಲ. ಅದು ಅವ್ನ protection. ಹಕ್ಕು, ಅದು ಅವನ ಹಕ್ಕು, ಅವ್ನು ನಾವು ಅಲ್ಲ, ಹೇಳಿದಂಗೆ ಅದನ್ನ ಆಗ್ಬೇಕು ಒಂದ್ ವೇಳೆ ಅನ್ನೋದೆಲ್ಲ. ಬಹಿರಂಗ ಪಡಿಸಿದ್ರೆ ಅದರಿಂದ ಆಗುವಂತ ಪರಿಣಾಮಗಳು ಬಹಳ ಕೊಲೆ, ರಕ್ತಪಾತ, ಅದು ಹೇಳಿದ್ರಲ್ಲ. ಕೊಲೆ, ರಕ್ತಪಾತ, ಬೆಂಕಿ, ದಹನ. ಅಲ್ಲ, ಇದರಲ್ಲಿ ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇದೆ. ಇಲ್ಲಿ ದ್ವೇಷ ರಾಜಕೀಯ ಆಗಲ್ಲ. ಇಲ್ಲಿ ನಾನು ಅವತ್ತೂ ಹೇಳಿದಾಗೆ ಕಾಂಗ್ರೆಸ್ಸು ಅಥವಾ ಆಮ್ ಆದ್ಮಿ ಪಾರ್ಟಿ ಈಗ ಎರಡು ರಾಷ್ಟ್ರೀಯ ಪಕ್ಷಗಳು ಪ್ರಬಲವಾಗಿ ಇದ್ದಂಥ ಸಂದರ್ಭ ಬೇರೆ. ಈಗ ಸ್ವಲ್ಪ ದುರ್ಬಲ ಆಗಿರೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಕನ್ವಿನ್ಸ್ ಮಾಡುವ ಅವಶ್ಯಕತೆ ಇರುತ್ತೆ. ಒಂದು ಸರ್, ದುರ್ಬಲ ಸರ್ವ ಆಗ್ಲಿಲ್ಲ, ಪಾರ್ಟಿ ದುರ್ಬಲ ಮಾಡಿದ್ರು. ಇರ್ಲಿ, ಅದಾಗ ದುರ್ಬಲ ಆಗ್ಲಿಲ್ಲ, ದುರ್ಬಲ ಮಾಡಿದ್ರು. ಇವಾಗ ದುರ್ಬಲ ಆಗಿರುತ್ತೆ. ಕೇಜ್ರಿವಾಲ್ನ ಜೈಲ್ ಕಳಿಸೋದು, ಅಲ್ಲೇನೋ ನವೀನ್ ಸೂರ್ಯನ್ ಇದ್ ಮಾಡೋದು ಏನೋ ಆಗಿರುತ್ತೆ. ಅಂತ ಟೈಮಲ್ಲಿ EVM ಬಗ್ಗೆನೇ ಮಾತಾಡೋದಾದ್ರೆ ಕನ್ವಿನ್ಸ್ ಮಾಡುವ ಜವಾಬ್ದಾರಿ ಅದಕ್ಕೂ ಇರುತ್ತೆ. ಯಾಕಂದ್ರೆ ಈ ದೇಶದಲ್ಲಿ ಈ ರೀತಿ ಎಲ್ಲ ಫೈಟ್ ಮಾಡ್ಕೊಂಡು ಹೋಗಿ ನಾಳೆ ದಿನ ಬೈ ಚಾನ್ಸ್ ಇದು ಇವ್ರು ಬಂದ್ರು ಅಂತೇಳಿ ಅಧಿಕಾರಕ್ಕೆ ಬಂದಾಗ ಇದನ್ನ ತೆಗೆದ್ಬಿಟ್ಟು ಮತ್ತೆ ಬ್ಯಾಲೆಟ್ ಪೇಪರ್ ಹೋಗೋದನ್ನ ಸಾಮಾನ್ಯ ಜನ ಒಪ್ಪಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬ್ಯಾಲೆಟ್ ಪೇಪರ್ ಏನಿದಿಲ್ಲ, ಇಂಥ ದೊಡ್ಡ ದೇಶದಲ್ಲಿ ಟೆಕ್ನಾಲಜಿ ಮುಂದುವರೆದ ಮೇಲೆ ಮತ್ತೆ ವಾಪಸ್ ಬರಕ್ಕಾಗಲ್ಲ. ಈಗ ಒಂದೊಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದೊಂದು ಮತದಾನ ವ್ಯವಸ್ಥೆ ಮಾಡ್ಕೊಂತ ಹೋದ್ರೆ ಅದು ಬಹಳ ಇದಾಗೋಗ್ಬಿಡುತ್ತೆ. ಅದರಲ್ಲ ಇವ್ರು ಏನು ಅಬ್ಜೆಕ್ಷನ್ ಇದೆ, ಮೋಸ ನಡೀತಾ ಇದೆ. ಇದು ನಾವು ಒತ್ತಿದ್ರೆ ಅದು ಬರೀ ಬಿಜೆಪಿಗೆ ಹೋಗ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಕಾಂಗ್ರೆಸ್ ಶಾಸಕರನ್ನ ಕೊಳ್ತಾ ಇದ್ದಾರೆ ಅನ್ನೋದು ಕಣ್ಣು ಕಾಣೋದನ್ನು ಬೇಕಾದ್ರೆ ಫೈಟ್ ಮಾಡದೇ ಇರ್ತಾರೆ. ಒತ್ತಿದ್ರೆ ಅಲ್ಲಿ ಹೋಗ್ಬಿಡುತ್ತೆ ಅನ್ನೋದಿದೆಯಲ್ಲ. ಈಗ ರಾಜ್ಯದಲ್ಲಿ ಒಂದ್ ಸೆಕೆಂಡ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಹಾಗಿದ್ರೆ ಬಿಜೆಪಿ ಅವರು ಹೇಳ್ಬೋದಲ್ಲ, ಎಲ್ಲೋ ಇದು ಅದೇ ಅಲ್ಲ, ಆ ರೀತಿ ಇದ್ರು ಕೂಡ ಸರ್, ನಿಮ್ಗೆ ಯಾಕೆ ಅನುಮಾನ ಬರ್ಲಿಲ್ಲ? ಸಿದ್ದರಾಮಯ್ಯ ಅವ್ರ ಮನೆ ಮತ್ತೆ ಇನ್ನೊಬ್ರು ನಮ್ಗೆ ಬೇಡ EVM ಬ್ಯಾಲೆಟ್ ಪೇಪರ್ ಮಾಡ್ರಪ್ಪ. ಅಲ್ಲ ಸರ್, ಈಗ ರಾಜ್ಯದಲ್ಲಿ ಈಗ ಬೇರೆ ಬೇರೆ ಕಡೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆಯಲ್ಲ, ಅಲ್ಲಿದ್ರೆ ಮತ್ತೆ ಅಲ್ಲೆಲ್ಲ ಕರೆಕ್ಟ್ ಆಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಾತ್ರ EVM ಕರೆಕ್ಟ್ ಆಗಿದೆ, ಅಧಿಕಾರಕ್ಕೆ ಬರ್ಲಿಲ್ಲ ಅಂದ್ರೆ ಅಲ್ಲಿ EVM ಸರಿ ಇಲ್ಲ. ಫರ್ಮ್ ಆಗಿದೀವಿ, ನಮ್ಗೆ EVM ಬೇಡ, ನಮ್ಗೆ ಬೇಕಾಗಿರೋದು ಬ್ಯಾಲೆಟ್ ಕಾರಣ ಏನಾದ್ರೂ ಇರ್ಲಿ. ಕಾರಣ ಅಂದ್ರೆ ಬಿಜೆಪಿ ಅವರು ಮೋಸ ಮಾಡ್ತಾರೆ ಅಂತ. ಸರ್ ಈಗ ಒಂದು ಚೇತನ್ ಸರ್, ಇದು ಡೆಮೋಕ್ರಸಿ EVM ಮಾರಕ ಅಂತ ಇವತ್ತಿಗೆ ಹ್ಯಾಕಿಂಗ್ ಇಸ್ ದಿ ಬಿಗ್ ಟೆರರಿಸಮ್. ಅದು ಅನುಮಾನವೇ ಇಲ್ಲ. ಇವಾಗ ಒಬ್ಬ ಮನುಷ್ಯ ಯಾರೋ 10,000 ರೂಪಾಯಿ ದುಡ್ಡು ಅವ್ನ ಮನೆಗೆ ಮೇಂಟೈನ್ಗೋಸ್ಕರ ಇಟ್ಕೊಂಡಿರ್ತಾನೆ ಅಂದ್ರೆ ಅವ್ನಿಗೇನೋ ಒಂದು ಯಾಮಾರಿಸಿ ಅವ್ನ ಹ್ಯಾಕ್ ಮಾಡ್ಕೊಂಡು ದುಡ್ಡು ಸಾವಿರಾರು ಜನ ಇದಾರೆ ಸರ್. ನಿವಾರಣೆ ಮಾಡೋಣ. ನಮ್ಮ ನೈಬರ್ ಅವ್ರ ಪಾಪ 45,000 ರೂಪಾಯಿ ಅವ್ರಿಗೆ ಯಾವ್ದೋ ಕಷ್ಟಪಟ್ಟು ವಿಕ್ಟೋರಿಯಾ ಕೆಲಸ ಮಾಡ್ತಾ ಇದ್ದ ಜನ ಅವ್ರು 5 ನಿಮಿಷಕ್ಕೆ ಅವ್ರು 45,000 ಕಳ್ಕೊಂಡ್ಬಿಟ್ರು. ಹ್ಯಾಕಿಂಗ್ ಇಸ್ ದಿ ಬಿಗ್. ಈಗ ಬ್ಯಾಲೆಟ್ ಪೇಪರ್ದು ಒಂದಷ್ಟು ಹ್ಯಾಕಿಂಗ್ ಆಗುತ್ತೆ, ಈಗ ಮ್ಯಾನಿಪುಲೇಟ್ ಮಾಡಬಹುದು EVM ನ ಅಂತ ಹೇಳಿ ಮಾಡಬಹುದು ಅಂತಿದೆ. ಅದ್ರ ಬಗ್ಗೆ ನಮ್ಗೆ ಅನುಮಾನ ಇಲ್ಲ. ಬ್ಯಾಲೆಟ್ ಪೇಪರ್ಗಳ ಬಗ್ಗೆನೇ ಮಾತಾಡೋಣ. ಈಗ ಆಯ್ತಪ್ಪ, ನಾವು ಬ್ಯಾಲೆಟ್ ಪೇಪರ್ ಮತದಾನ ಹಳೆ ಮತದಾನ ವ್ಯವಸ್ಥೆಗೆ ಬಂದ್ವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಏನು ತೊಂದರೆ ಆಗಲ್ಲ ಸರ್. ನಾನು ಇನ್ನ ವಯಸ್ಸಲ್ಲಿ ಚಿಕ್ಕವನಿರ್ಬೋದು, ರಾಜೇಂದ್ರ ಸರ್ ಹೇಳ್ಬೇಕು ಅದನ್ನ. ಸರ್, ಬ್ಯಾಲೆಟ್ ಪೇಪರ್ನ ಎಷ್ಟು ವರ್ಷ ನಾವು ಯೂಸ್ ಮಾಡಿದೀವಿ, ಬ್ಯಾಲೆಟ್ ಪೇಪರ್ ಇಂದ ಆಗಿರುವಂತ ಅನಾಹುತಗಳೇನ ಇದೆಯಾ? ಅಲ್ಲ, ಅದೇ ಹೇಳೋದು. ಒಂದು ಸಮಯ, ಟೈಮಿಂಗ್ಸ್, ಸಂಪನ್ಮೂಲ ಎಷ್ಟು ಬೇಕಾಗುತ್ತೆ. ಬರೀ ಬ್ಯಾಲೆಟ್ ಪೇಪರ್ ಅಲ್ಲ, ಎಲೆಕ್ಷನ್ ಮಾಡ್ತಿರಲ್ಲ ನೀವು 100 ದಿನ. ಇವಾಗ 100 ದಿನ ಆಯ್ತು ಎಲೆಕ್ಷನ್ ನಮ್ದು. ಓವರ್ ಆಲ್ ನಮ್ದು ಏನ್ ಲೋಕಸಭಾ ಎಲೆಕ್ಷನ್ ಈ ಸತಿ ಇದೆಯಲ್ಲ, 100 days ಎಲೆಕ್ಷನ್ ಇದೆ. ಹೋಗ್ಲಿ ಬಿಡಿ 50 ದಿನ ನಮ್ಗೆ ಅಲ್ಲ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿರುತ್ತಲ್ಲ. ಇಟ್ ಇಸ್ ದಿ ಕ್ವಶನ್ ಆಫ್ ಇವತ್ತು ಎಕ್ಸ್ಪೆಂಡಿಚರ್ಸ್ ನೋಡ್ಬೇಕಾಗತ್ತೆ. ಹೌದು, ಚುನಾವಣಾ ಆಯೋಗ ಪ್ರಿಂಟಿಂಗ್ ಮೋಸದ ಬಗ್ಗೆ ನಾವು ನಿಮ್ ಜೊತೆ ಇದ್ದೀವಿ. ಮೋಸದ ಬಗ್ಗೆ ನಾವು ಖಂಡಿತವಾಗಿ, ಯಾಕಂದ್ರೆ ಒಂದು ವೇಳೆ EVM ಅಲ್ಲಿ ಮೋಸ ನಡೀತಾ ಇದೆ ಅನ್ನೋದಾದ್ರೆ ಅದಕ್ಕಿನ್ನ ದೊಡ್ಡ ದುರಂತ ಯಾವುದು ಇಲ್ಲ. ಖಂಡಿತವಾಗ್ಲು ಎಕ್ಸ್ಪೆಂಡಿಚರ್ ಬಗ್ಗೆ ನಾವು ಒಪ್ತೀವಿ, ಬಟ್ ಡೆಮೋಕ್ರಸಿ ಬೇಕಲ್ಲ ಸರ್. ಮೋಸ ಅಂತಕ್ಕಂಥದಕ್ಕೆ ನೀವು 100 out of 100 ನೀವು ಸಾಬೀತು ಮಾಡಲೇಬೇಕಾಗುತ್ತೆ. ಮೋಸ ಹೇಗಾಯ್ತು ಅಂತಕ್ಕಂಥದ್ದನ್ನು ಯಾರು ಆರೋಪ ಮಾಡ್ತಾರೆ, ಕೇವಲ ಆರೋಪ ಮಾಡ್ತಕ್ಕಂಥದ್ದಲ್ಲ, ಆರೋಪಗಳಲ್ಲಿ ಸತ್ಯಾಸತ್ಯತೆ ಇದೆಯಾ, ಆರೋಪಗಳ ನಿಜಾನ ಅಂತಕ್ಕಂಥದ್ದು ಅದನ್ನು ಪ್ರೂವ್ ಮಾಡ್ತಕ್ಕಂಥ ಜೊತೆಗೆ ಅವ್ರದ್ದೇ. ಪಂಜಾಬ್ ರಿಸಲ್ಟ್ ನೋಡಿ, ಪಂಜಾಬ್ ರಿಸಲ್ಟ್ ಏನೇನೋ ಇತ್ತು, ಕೊನೆಗೆ ಏನಾಯ್ತು, ಒಂದು ಎಲ್ಲ ಜನನು ನಿರ್ಧಾರ ಮಾಡಿದ್ರು ಆಪು ಕಂಪ್ಲೀಟ್ 90 seat ವರ್ಗು ಹತ್ರ ಹೋಗ್ಬಿಡ್ತು. ಆ ಥರದ್ದೆಲ್ಲ ಇದೆ. ಅಂದ್ರೆ ಅದು EVM ಮೇಲೆ ಮೇಯರ್ ಎಲೆಕ್ಷನ್ ಅಲ್ಲಿ ಇವ್ರು ಮಾಡಿದ್ದು ಅಲ್ಲ, ಚಂಡೀಗಢ ಮೇಯರ್ ಎಲೆಕ್ಷನ್ ತಪ್ಪಲ್ವಾ ಸರ್ ಅದೆಲ್ಲ? ಆಡಳಿತಾರೂಢ ಪಕ್ಷ ಇದೆ, ಸುಪ್ರೀಂ ಕೋರ್ಟ್ ಅನರ್ಹ ಮಾಡಿದ್ರು. ಆಡಳಿತಾರೂಢ ಪಕ್ಷ ಇದೆ ಅಂದ ಮಾತ್ರಕ್ಕೆ ಈಗ ಉದಾಹರಣೆಗೆ 1 ವರ್ಷದ ಹಿಂದೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಹಾಗಾದ್ರೆ ಹೇಗೆ ಬಂತು ಕಾಂಗ್ರೆಸ್ಗೆ ಇಷ್ಟು ಸೀಟು? ವೈ ಯು ನಾಟ್ ಟೆಲಿಂಗ್ ದಿಸ್? ಯಾಕೆ ಅಂತ ಹೇಳಿದ್ರೆ ಅನುಮಾನ ಅಂತ ಇರಲಿ. ಅವ್ರೇನು ನಮ್ಮ ತತ್ವ, ನಮ್ಮ ಆರ್ಗ್ಯುಮೆಂಟ್ ಏನು ಅಂತ ಹೇಳಿದ್ರೆ ಇದು ಬೇಡ, ನಮಗೆ ಬ್ಯಾಲೆಟ್ ಪೇಪರ್ ಬೇಕು, ಇದು ಮಾರಕ ಅಂತಕ್ಕಂಥದ್ದಕ್ಕೆ ಪಾರ್ಟಿ ಲೈಕ್ ಕಾಂಗ್ರೆಸ್ ಹ್ಯಾವ್ ಟು ಗಿವ್ 100 examples, 100 evidences. That is the responsibility. That is the responsibility of the Congress party as such. ಏನು ಅಂತ ಹೇಳಿದ್ರೆ ನೀವು 1000 ದಾಖಲೆಗಳನ್ನು ಇವತ್ತು ಬಿಚ್ಚಿಡಿ, ನಿಮಗೆ ಕ್ರೆಡಿಟ್ ಸಿಗುತ್ತೆ. ದೇಶದಲ್ಲಿ ಇಷ್ಟು ಅನ್ಯಾಯಗಳಾಗಿದೆ,
ಆಗಾಗಲೇ ಬಿಹಾರದ್ದೇನೋ ಹೇಳಿದ್ರಿ, ಎಲ್ಲ ದಾಖಲೆಗಳನ್ನು ಕೊಡಿ, ಇಂಥ ಕಡೆ ಇಂಥದ್ದಾಗಿದೆ, ಇಂಥ ಕಡೆ ಇಂಥದ್ದಾಗಿದೆ. 1000 ಕಡೆ ದೇಶದಲ್ಲಿ ಎಷ್ಟು 543 ಲೋಕಸಭಾ ಕ್ಷೇತ್ರಗಳಿದೆ. 543 ಲೋಕಸಭಾ ಕ್ಷೇತ್ರಗಳಲ್ಲಿ 200 ಈ ರೀತಿ ಆಗಿದೆ ಅಂತ ಎಲ್ಲ ದಾಖಲೆಗಳನ್ನು ಬಿಚ್ಚಿಡಿ. ಇದು ಅದು ನಿಮ್ಮ ಜವಾಬ್ದಾರಿ ಕೂಡ ಹೌದು. ಆಗ ಜನ ಎಚ್ಚೆತ್ಕೋತಾರೆ ಇದು ಅಂತ. ಆ ಕೆಲಸ ಫಸ್ಟ್ ನೀವು ಮಾಡ್ತೀವಿ ಸರ್. ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಈಗ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಮತವನ್ನ ಸೆಳೆಯೋದಕ್ಕೆ, ಮತ ಸರ್ಕಾರನ ಪಡೆಯೋದಕ್ಕೆ ಹಣ ಹಂಚುತ್ತಾರೆ, ಹಣದ ಹೊಳೆ ಹರಿಸ್ತಾರೆ, ಮತ್ತೆ ಬೇರೆ ಬೇರೆ ತತ್ವ ಸಿದ್ಧಾಂತಗಳನ್ನ ಜನರ ಮೇಲೆ ತುರುಕ್ತಾರೆ, ಆಮಿಷಗಳನ್ನ ಹೊಡ್ತಾರೆ, ಮತ್ತೆ ಗಿಫ್ಟ್ ಅದು ಇದೆಲ್ಲ ಕೊಡ್ತಾರೆ. ಆ ಕಾರಣದಿಂದಾಗಿ ಮತಗಳು ತಗೊಂತಾರೆ. ಎಲ್ಲದು ಎಲ್ಲಾ ಪಕ್ಷಗಳು, ಕಾಂಗ್ರೆಸ್, ಬಿಜೆಪಿ ಎಲ್ಲಾ ಪಕ್ಷಗಳಿಗೂ ಮುಖ್ಯವಾಗಿ ಅಧಿಕಾರ ಅಷ್ಟೇ ಮುಖ್ಯವಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಇವ್ರು ಬೇರೆ ಬೇರೆ ಎಲ್ಲ ಪ್ರಯೋಗಗಳನ್ನ ಮಾಡಿ ನಾವು ಚುನಾವಣೆ ವ್ಯವಸ್ಥೆಯಲ್ಲಿ ಇಂಥ ಅನಾಚಾರಗಳನ್ನ ಮಾಡಿದ ಕಾರಣದಿಂದಾಗಿ ನಮಗೆ ಓಟ್ ಬಂದಿಲ್ಲ ಅಂತ ಯೋಚನೆ ಆಗಿದೆಯೇ ಹೊರತು ನಮಗೆ EVM ಸರಿ ಇಲ್ಲ, ಇನ್ನೇನೋ ಸಮಸ್ಯೆ ಅಂತೇಳಿ ಹೇಳೋ ಬದಲಾಗಿ ಇಲ್ಲಿ ಆತ್ಮಾವಲೋಕನ ಮಾಡಬೇಕಾಗಿದೆಯಲ್ಲ. ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ, ಮತ್ತೊಂದೇ ಪಕ್ಷ ಆಗಲಿ, ನಾವು ಸರಿಯಾಗಿ ಚುನಾವಣೆಯನ್ನು ನಿರ್ವಹಿಸಿದ್ರೆ, ನಾವು ಸರಿಯಾದ ಪ್ರಾಮಾಣಿಕವಾಗಿ ದಕ್ಷವಾಗಿ ಜನರನ್ನ ನಾವು ತಲುಪಿದ್ರೆ ನಮಗೆ ಅಧಿಕಾರ ಸಿಗ್ತಾ ಇತ್ತು. ಒಂದ್ ವೇಳೆ ಸಿಕ್ಕಿಲ್ಲ ಅಂತಂದ್ರೆ ಅದು ಬೇರೆ ಕಾರಣ ಆಗಿರುತ್ತೆ ಅಂತೇಳಿ ಆತ್ಮಾವಲೋಕನ ಮಾಡ್ಕೊಳ್ಳೋ ಅಗತ್ಯತೆ ಇದೆ ಅಂತ ಅನ್ಸುತ್ತಲ್ವಾ? ಖಂಡಿತವಾಗ್ಲು ನಿಮ್ಮ ಪ್ರಶ್ನೆಯಲ್ಲೇ ಉತ್ತರನು ನೀವೇ ಹೇಳಿದ್ದೀರಿ. ಖಂಡಿತವಾಗ್ಲು ಅದು ಆಗಬೇಕಾಗಿದೆ. ಅದು ಆಗದೆ ನೇರವಾಗಿ ಜಾತಿ ಧರ್ಮದ ಆಧಾರದ ಮೇಲೆ ಹಣದ, ನೀವು ಹೇಳಿದ್ರಲ್ಲ ಎಲ್ಲ ಹಂಚೋದು, ಈ ಎಲ್ಲವನ್ನೂ ಮಾಡಿ ಇವಾಗ EVM ಅನ್ನ ಬ್ಲೇಮ್ ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ನಾನು ಹೇಳ್ತಿದ್ದೀನಲ್ಲ, EVM ಸ್ವಲ್ಪ ಮಟ್ಟಿಗೆ ನಾನು ಹೇಳ್ದಲ್ಲ, ವಿದ್ಯಾವಂತ ಮತದಾರರು ಅಲ್ಲೇ ಇದ್ರು, ಸಹಜವಾಗಿ ಸ್ವಲ್ಪ ಅದಕ್ಕೆ ಅಡ್ವಾಂಟೇಜ್ ಆಗಿದೆ. ಮತ್ತು ಈ ಅಲೆನೂ ಬರ್ತಾ ಇತ್ತಲ್ಲ, ಇದೆಲ್ಲವೂ ಅನೇಕ, ನೀವು ಸಾಮಾಜಿಕ ವ್ಯವಸ್ಥೆಯನ್ನು ನೋಡಬೇಕು, ರಿಸಲ್ಟ್ಗಳನ್ನು ಅಧ್ಯಯನ ಮಾಡಬೇಕು. ಈಗ ಒಂದು ಅಲೆ ಇದೆ. ಒಂದು ಟೈಮಲ್ಲಿ ಈಗ ಯಾರು ನಿಂತರು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಸಂದರ್ಭದಲ್ಲಿ ಈಗ ಯಾರು ನಿಲ್ಸಿದ್ರು ಕಾಂಗ್ರೆಸ್ ಅವ್ರಿಗೆ ಇಂದಿರಾ ಗಾಂಧಿ ಅವರು ಮುಖ ನೋಡ್ಕೊಂಡು ಓಟ್ ಸೇಮ್ ಆಗ್ತಿದೆ. ಅದು ಇತಿಹಾಸದಲ್ಲಿ ಹಂಗಾಗಿದೆ. ಅದೇನು ನಮ್ಗೆ ನೀವು ನೋಡಿ, ಎಲ್ಲಾರು ಸಾರ್ವಜನಿಕರಲ್ಲಿ ಸುಮ್ಮನೆ ಹೋಗಿ ನೋಡಿ, ಯಾರನ್ನೇ ಕೇಳಿದ್ರು ನಾವು BJP ಪರವಾಗಿ ಅಂತ ಹೇಳೋರು ಇರ್ತಾರೆ, ಕಾಂಗ್ರೆಸ್ ಅವರು ಗುಪ್ತವಾಗಿ ಇರ್ತಾರೆ, ಅವ್ರೇನು ಧೈರ್ಯವಾಗಿ ಹೇಳ್ಕೊಳಲ್ಲ. ಯಾಕಂದ್ರೆ ಈಗ ಒಂದು ಸ್ವಲ್ಪ ಅಲೆ ಹಂಗಿದೆ. ಆ ಕಾರಣಕ್ಕಾಗಿ EVM ಬ್ಲೇಮ್ ಮಾಡೋದು ಬೇಡ. ಇವ್ರು ಹೇಳ್ತಾ ಇರೋದೇನು ಅಂದ್ರೆ EVM ಬೇಡ ಅನ್ನೋದಕ್ಕಿಂತ EVM ಮೇಲಿರುವ ತಪ್ಪನ್ನ ಹುಡುಕಬೇಕು. ಹಂಗಾಗಿದ್ರೆ ಮಾತ್ರ ಇಡೀ ಜನ ನಿಮ್ಮ ಜೊತೆ ನಿಂತ್ಕೋತಾರೆ. ಯಾಕೆಂದ್ರೆ ಅದು ದೊಡ್ಡ ಮೋಸ ಅಲ್ವಾ? ನಾನು ಯಾವ ಪಕ್ಷಕ್ಕೆ ಓಟ್ ಹಾಕಿದ್ದೀನೋ ಅದು ಇನ್ನೊಂದು ಪಕ್ಷಕ್ಕೆ ಹೋಗುತ್ತೆ ಅನ್ನೋದಾದ್ರೆ ಅದರಂತ ದುರಂತ ಯಾವುದೂ ಇಲ್ಲ. ಹಂಗೆ ಮಾಡೋದಾಗಿದ್ರೆ ಕಾಂಗ್ರೆಸ್ ಇರ್ಲಿಲ್ಲ, ಈಗಲೂ ನಮ್ಮ ಉದಾಹರಣೆಗಳಿದಾವೆ ನೋಡಿ. ಹಂಗಲ್ಲ, ನಾವು ಕೂಡ EVM ಕಂಪ್ಲೀಟ್ ಆಗಿ ಮೋಸ ಅಂತಲ್ಲ ಸರ್, ಕೆಲವೊಂದ್ ಕಡೆ ಮ್ಯಾನಿಪುಲೇಟ್ ಆಗುತ್ತೆ ಅಂತ ಹೇಳಿ ನಮ್ದು. ಆಮೇಲೆ ಏನ್ ಗೊತ್ತಾ ಸರ್, ಒಂದೊಂದು ಒಳ್ಳೆ ಅಜೆಂಡಾ EVM ಬೇಡ ಅನ್ನೋದೇ ಇದೆ. EVM ಅಲ್ಲಿ ತಪ್ಪಿದೆ, ಎಲ್ಲ ಕಂಪ್ಲೀಟ್ ಆಗಿ ಅದು ಸರಿನೇ ಇಲ್ಲ, ಅದು ಇಟ್ ಇಸ್ ರಾಂಗ್, ಅದರಲ್ಲಿ ಸತ್ಯಾಂಶನೇ ಇಲ್ಲ ಅನ್ನೋ ಥರ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಈ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಮೇಲೆ ಅಂತ ಪ್ರದೀಪ್ ಈಶ್ವರ್ ಗೆಲ್ಲಕ್ಕೆ ಆಗ್ತಾ ಇರಲ್ಲ EVM ಇರಲಿಲ್ಲ. ನಾನು ಹೇಳ್ತಾ ಇರೋದು. ಬಟ್ ಏನ್ ಗೊತ್ತಾ ಸರ್, ನಮ್ಮ ಅಜೆಂಡಾ ಏನ್ ಗೊತ್ತಾ, ಏನಾದ್ರೂ ಇರಲಿ, ನಾವು ಗೆಲ್ತೀವೋ ಸೋಲ್ತೀವೋ ಇನ್ನೊಂದು, ಮುಂದಿನ ದಿನದಲ್ಲಾದ್ರೂ EVM ಬೇಡ, ಬ್ಯಾಲೆಟ್ ಪೇಪರ್ ಮಾಡಿ. ಈ ರಾಜ್ಯದ, ಈ ದೇಶದ ಮತದಾರರು ಈಗ ಈ ಚರ್ಚೆ ನೋಡಿದಾಗ ಅವ್ರು ಅನ್ಕೋಬಹುದು, ಈಗ ಆಯ್ತಪ್ಪ EVM ಬಗ್ಗೆ ಅವ್ರು ಮಾತಾಡ್ತಿದಾರಲ್ಲ, ಅದರ ಜೊತೆಗೆ ಯಾಕೆ ಜನ ನಮ್ಮನ್ನು ಇಷ್ಟಪಡ್ತಾ ಇಲ್ಲ, ಯಾಕೆ ನಮ್ಮನ್ನು ಅಧಿಕಾರಕ್ಕೆ ತರ್ತಾ ಇಲ್ಲ, ನಾವೆಲ್ಲಿ ಎಡವಿದ್ದೀವಿ, ಅಥವಾ ನಮ್ದು ಕುಂದು ಕೊರತೆಗಳೇನು, ಅಥವಾ ನಾವು ಪ್ರಾಕ್ಟಿಕಲ್ ರಾಜಕಾರಣವನ್ನು ಸರಿಯಾಗಿ ಅನುಸರಿಸ್ತಿದೀವೋ ಇಲ್ವೋ, ಹಂಗೂ ಯೋಚನೆ ಮಾಡ್ಬೋದಲ್ಲ. ಇವಾಗಲೇ ಇವರು ಪ್ರೊಟೆಕ್ಷನ್ ಮಾಡ್ಕೊಂತ ನಾವು 400 ಸೀಟ್ ಬರ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಲ್ಲ ಸರ್, ನಾವ್ ಹೇಳೋದು ಇದೆಲ್ಲ ನೋಡಿದಾಗ ನಮ್ಗೆಲ್ಲೋ ಒಂದ್ ಕಡೆ ಅವ್ರದ್ದು ತಂತ್ರಗಾರಿಕೆ. ನಾಮಪತ್ರ ಸಲ್ಲಿಸಿರೋ ಒಬ್ಬ ಕ್ಯಾಂಡಿಡೇಟ್ ನ ತಗೊಂಡೋಗಿ ಇವ್ರು ಮತ್ತೆ ಅವ್ನ ನಾಮಪತ್ರ ತೆಗೆಸ್ಬಿಟ್ಟು ಬಿಜೆಪಿಗೆ ಸೇರಿಸ್ಕೊಂತಾರೆ ಅಂದ್ರೆ ಇದು ಯಾವಾಗಾರ ನಡೆದಿದ್ಯಾ ರಾಜೇಂದ್ರ ಸರ್? ಹಿಂದೆ ಯಾಕಂದ್ರೆ ಹಿರಿಯರಿದ್ದಾರೆ, ಅವ್ರು ನಮ್ಗೆ ಆನ್ಸರ್, ಯಾಕಂದ್ರೆ ನಮಗೂ ಇದಾಗುತ್ತಲ್ಲ, ಅವ್ರ ಹತ್ರ ತಿಳ್ಕೊಬೇಕಲ್ಲ ಅದನ್ನ. ಯಾಕೆಂದ್ರೆ ಒಂದು ನೀವು ವೀಕ್ಷಕರಿಗೆ ಹೇಳ್ಬೇಕಲ್ಲ ಸರ್ ಅದನ್ನ. 400 ಸೀಟ್ ಬರುತ್ತೆ ಅಂತ ಹೇಳಿದ ತಕ್ಷಣ ನೀವ್ಯಾಕೆ ಆತಂಕ ಪಡ್ತೀರಿ? ನಾನು ಹೇಳೋದು 400 ಸೀಟ್ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಬಂದ್ಬಿಟ್ರಾ? ಇಲ್ವಲ್ಲ, ತೀರ್ಮಾನ ಮಾಡೋರು ಜನ, ಇನ್ನು ಬಹಳ ದಿನ ಇದೆ, ಕಾಯ್ಬೇಕಾದ್ರೆ. 400 ಸೀಟ್ ಹೇಳಿದ್ರಲ್ಲ, ಈಗ 400 ಸೀಟು ಇಂದಿರಾ ಗಾಂಧಿ 100% ಬರಲ್ಲ. ತಡೀರಿ ಸರ್, ಈಗ ಅದನ್ನೊಂಚೂರು ಹೇಳೋಣ, ಒಂದ್ ಸ್ವಲ್ಪ ಚರ್ಚೆ ಮಾಡೋಣ. ಇಂದಿರಾ ಗಾಂಧಿ ಅವರ ಇದಾಯ್ತಲ್ಲ, ಕೊಲೆ ಆಯ್ತಲ್ಲ, ಆ ನಂತರ ಬಂದ ಚುನಾವಣೆಯಲ್ಲಿ ಒಂದ್ ರೀತಿ ಅನುಕಂಪದ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ವಿಜಯ ಸಿಕ್ತು. ಆ ಸಂದರ್ಭ ಬಿಟ್ರೆ ಅಲ್ವಾ ಸರ್, ಆ ಸಂದರ್ಭ ಬಿಟ್ರೆ ಕಾಂಗ್ರೆಸ್ 400 ಮತ್ತೆ ಬಂದಿಲ್ಲ.
ಅಂದ್ರೆ ಸಂದರ್ಭಗಳು ಬೇರೆ ಬೇರೆ ಇರ್ತವೆ. ಹೇಳ್ಕೊತಾರೆ. ಈಗ ಅವ್ರವ್ರ ಪಕ್ಷದಲ್ಲಿ ಅಧಿಕಾರದಲ್ಲಿರುವಾಗ ನಾವೇ ಬರ್ತೇವೆ. ಈಗ 2023ರಲ್ಲಿ ಕರ್ನಾಟಕದಲ್ಲಿ ಏನಾದರೂ ಯಡಿಯೂರಪ್ಪ ಬಸವರಾಜ್ ನಾವೇ ಬರ್ತೇವೆ, ನಾವೇ ಸರ್ಕಾರ ಮಾಡೋದು, ಇದು ಹೇಳ್ತಾರೆ, ಅವರು ಹೇಳ್ತಾರೆ. ಯಾಕೆ ಅಂತ ಹೇಳೋದು ಅವರ ಧರ್ಮ, ಹೇಳೋದು ಅವರ ಒಂದು ಇದು ಎಲ್ಲ ಇದೆ. ಆದರೆ ಬರ್ತಾರ ಮೊನ್ನೆವರೆಗೂ ಎಲೆಕ್ಷನ್ ಅಂತವು ಈ ಎಲ್ಲ ಸಮೀಕ್ಷೆಗಳು ಸುಳ್ಳು, ನಾವೇ ಅಧಿಕಾರಕ್ಕೆ ಬರ್ತೇವೆ ಅಂತ ಬಸವರಾಜ ಬೊಮ್ಮಾಯಿ ಮೊನ್ನೆವರೆಗೂ ಹೇಳ್ತಾ ಇದ್ರು. ಕೊನೆಗೆ ಏನಾಯಿತು? ಅದಕ್ಕೆ ನಾವು ವೇಟ್ ಮಾಡಬೇಕು. ಎಮರ್ಜೆನ್ಸಿ ಆದಮೇಲೆ ರಾಯಬರೇಲಿನಲ್ಲಿ ಇಂದಿರಾ ಗಾಂಧಿ ನಾಮಿನೇಷನ್ಸ್ ಹಾಕಿ ಇದು ಬಂದಾಗ ರಾಜನಾರಾಯಣ್ ಅಂತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ನಿಲ್ತಾನೆ. ಆಗ ಇಂದಿರಾ ಗಾಂಧಿ ಏನು ಅಂದ್ಕೊಳ್ತಾರೆ, ನನ್ನನ್ನು ಯಾರು ಈ ದೇಶದಲ್ಲಿ ಸೋಲಿಸ್ತಾರೆ ಅಂತಕ್ಕಂಥ ಒಂದು ಅತಿಯಾದ ಆತ್ಮವಿಶ್ವಾಸ ಇತ್ತು. ಹಾಗೇನಾದರೂ ಸೋಲ್ತೀನಿ ಅನ್ನೋದಾಗಿದ್ದಿದ್ರೆ ಆಕೆ ಬೇರೆ ಕಡೆಗೆ ನಾಮಿನೇಷನ್ ಹಾಕಿ ಇನ್ನೊಂದು ಕಡೆ ಗೆದ್ದು ಬರ್ತಾ ಇರಲಿಲ್ವೇ? ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು ನಾವು, ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು. ಯಾವಾಗಲೂ ಕೂಡ ಪ್ರಜಾತಂತ್ರ ಅಂತಕ್ಕಂಥದ್ದು ಹೀಗೆ. ಇವತ್ತು ಯಾರು ಬೀಗ್ತಾ ಇದ್ದಾರೆ ನಾವು ಗೆದ್ದೇ ಬಿಟ್ವಿ ಅಂತ, ಅವ್ರಿಗೆ ದೊಡ್ಡ ಮರ್ಮಾಘಾತ ಆಗ್ತಕ್ಕಂಥ ಚಾನ್ಸಸ್ ಇದೆ. ದೇಶದ ಮತದಾರರು ತುಂಬಾ ಬುದ್ಧಿವಂತರಿದ್ದಾರೆ, ಬಹಳ ಬುದ್ಧಿವಂತರಿದ್ದಾರೆ. ಅಂಡರ್ ಕರೆಂಟ್ಸ್ ಇದೆ ದೇಶದಲ್ಲಿ ಇರ್ತಕ್ಕಂಥ ಅಂಡರ್ ಕರೆಂಟ್ ಏನಿದೆ ಅದು ಯಾವ ರೀತಿ ಈ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತಕ್ಕಂಥದಕ್ಕೆ ಇನ್ನೂ ನಾವು ಕಾಯ್ಬೇಕಾಗುತ್ತೆ. ಒಂದು ಪ್ರಾರಂಭದಲ್ಲಿ ನಾವೆಲ್ಲ ಏನು ಅಸ್ಯೂಮ್ಷನ್ ಮಾಡ್ತಾ ಇದ್ರಿ ಈ ವಿರೋಧ ಪಕ್ಷಗಳು ಛಿದ್ರ ಆಗಿದ್ದಾವೆ ಅಂತ, ಈಗ ಅದಿಲ್ಲ. ಈಗ ಅದು ಕೂಡ ಒಂದಷ್ಟು ಫೈಟ್ ಕೊಡೋ ಸ್ಥಿತಿಗೆ ಬಂದಿದೆ. ನಾವು ಪ್ರಾರಂಭದ ಈ ಚುನಾವಣಾ ಪೂರ್ವದಲ್ಲಿ ಏನು ಅನ್ಕೋತಾ ಇದ್ವಿ ಅದಾಗಿಲ್ಲ. ಸೊ ಆ ಥರದ್ದು ಹಾಗೆ ಆಗುತ್ತೆ. ಬಟ್ EVM ಬಗ್ಗೆ ಒಂದೇ ಒಂದು ಏನು ಅಂದರೆ ಎರಡೇ ಆಪ್ಷನ್ ಇರೋದು. ಒಂದು, ನೀವು ಜನರನ್ನು ಇದೇ ವ್ಯವಸ್ಥೆ ಒಳಗಡೆ ನೀವು ಅಧಿಕಾರಕ್ಕೆ ಬಂದು EVMನ ತೆಗೆದುಹಾಕಬೇಕು, ನಿಮ್ಮ ಅಧಿಕಾರ ಬಂದಾಗ ಮಾಡಬೇಕು. ಇಲ್ಲ ಸುಪ್ರೀಂ ಕೋರ್ಟಿನ ಸಂಪೂರ್ಣ ಬೆಂಚ್ಗೆ ನೀವು ಕನ್ವಿನ್ಸ್ ಮಾಡಬೇಕು, ಇಲ್ಲ ಇದು ಪ್ರಜಾಪ್ರಭುತ್ವ ಮಾರಕ ಅಂತ. ಆ ಎರಡು ಆಪ್ಷನ್ ಇದೆ ಹೊರತು ಇದನ್ನು ಚರ್ಚೆಗಳನ್ನು ಧೀರ ಮಾಡ್ಕೊಳಕ್ಕಾಗದು. ಎರಡೇ ಆಪ್ಷನ್ನು, ನೀವು ಅಧಿಕಾರಕ್ಕೆ ಬಂದು ತೆಗೆದುಹಾಕಿ, ಇಲ್ಲ ಸುಪ್ರೀಂ ಕೋರ್ಟ್ಗೆ ಅದು ಮನವರಿಕೆ ಮಾಡಿಕೊಡಿ. ಇಲ್ಲ ಅಂದ್ರೆ ಇರೋ ವ್ಯವಸ್ಥೆಯನ್ನೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅನಾವಶ್ಯಕವಾಗಿ ಬ್ಲೇಮ್ ಮಾಡೋಕ್ಕಾಗಲ್ಲ. ಈಗ ಬೇರೆ ಏನು ಮಾಡೋಕ್ಕಾಗಲ್ವಲ್ಲ. ಈಗ ಎರಡೇ ಇರೋದು. ರಾಜೇಂದ್ರ ಸರ್, ತಾವು ನಮ್ಗೊಂದು ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅವರು. ಯಾಕಂದ್ರೆ ನಮ್ಗೆ ಪ್ರೇಕ್ಷಕರಿಗೂ ಗೊತ್ತಾಗ್ಬೇಕಲ್ಲ ಸರ್, ಇದೇನು ನಾಮಪತ್ರ ಸಲ್ಲಿಸಿ ನಾಮಪತ್ರ ವಾಪಸ್ ತಗೊಂಡು ಅವ್ರ ಪಾರ್ಟಿಗೆ ಕರ್ಕೊಂಡಿರುವಂತ ಎಕ್ಸಾಂಪಲ್ಸ್ ಈ 60 ನಡೆದಿದೆಯಾ ಸರ್ ಯಾವಾಗಾದ್ರೂ? ಬೇಕಾದಷ್ಟು ಆಗಿದೆ, ಆಗಿಲ್ಲ ಅಂತಲ್ಲ. ಏನು ಹಿಂದೆ ರೂಲ್ ಮಾಡಿದಂಥ ಪಾರ್ಟಿಗಳು, ಹಿಂದೆ ಇದು ಮಾಡಿದಂಥ ಬಹಳ ಪ್ರಬಲವಾದಂಥ ಪಕ್ಷಗಳು ಆಡಬಾರದ ಆಟಗಳೆಲ್ಲ ಆಡಿದೆ. ಕಲ್ಸ್ಕೊಟ್ಟಿದ್ದೆ ಅದೇನು ಅಂತ ಹೇಳಿದ್ರೆ, ನೀವು ಇವತ್ತು ಏನ್ ಹೇಳ್ತಾ ಇದ್ದಾರೆ, ಐ ಆಮ್ ಟೆಲಿಂಗ್ ದಟ್ ಏನೇ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಒಂದು ಪಾರ್ಟಿ ಹೇಳ್ತಾ ಇದೆ. ಡು ಯು ಮೀನ್ ಟು ಸೇ ದೇರ್ ಇಸ್ ಅ ಡಿಫರೆನ್ಸ್? ನೋ, ನೀವು ಹಾಕಿದ ಮಾರ್ಗದಲ್ಲಿ ಇನ್ನೊಬ್ರು. ಅನಿತಾ ಕುಮಾರಸ್ವಾಮಿ ಅವ್ರು ನಿಂತಾಗ ಅವ್ರ ವಿರುದ್ಧ ನಿಂತವರು ಹೋಗ್ಬಿಟ್ರಲ್ಲ, ಅದು ಆಗಿದೆ. ಹಾಗೆ ಚರ್ಚೆ ತುಂಬಾ ಸ್ವಾರಸ್ಯಕರವಾಗಿ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಒಂದು ವಿರಾಮ.